ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಅದು ಕೇವಲ 2 ನಿಮಿಷದ ಭೇಟಿಯಾಗಿತ್ತು. ಈ ಭೇಟಿ ಬಹಳ ಕುತೂಹಲವನ್ನ ಮೂಡಿಸಿತ್ತು. ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ನಡೆಸಬಹುದಾ ಅಥವಾ ದೆಹಲಿ ಬರುವಿಕೆ ವಿಷಯವಾಗಿ ಏನಾದರೂ ದಿನಾಂಕ ಫಿಕ್ಸ್ ಆಗಬಹುದಾ ಅಂತ ಆ ಯಾವ ಚರ್ಚೆಗಳು ಕೂಡ ನಡೆದಿಲ್ಲ. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಬಂದ ಬಳಿಕ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಅವರನ್ನ ಭೇಟಿ ಮಾಡಿದ್ರು, ಸ್ವಾಗತ ಕೂಡ ಮಾಡಿದ್ರು. ಕೇವಲ 2 ನಿಮಿಷದ ಭೇಟಿಗಷ್ಟೇ ಇದು ಸೀಮಿತವಾಗಿತ್ತು. ಯಾವುದೇ ಚರ್ಚೆಯನ್ನು ಕೂಡ ನಡೆಸಲಿಲ್ಲ. ಅವರು ತಮಿಳುನಾಡಿಗೆ ಹೊರಡೋರಿದ್ರು, ತಮಿಳುನಾಡಿಗೆ ಹೊರಟರು. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಮಾತುಕತೆ ಆಗಿಲ್ಲ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಜೊತೆಗೆ ದೆಹಲಿ ಬುಲಾವ್ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸದೆ ವಾಪಸ್ ತೆರಳಿದ್ದಾರೆ ರಾಹುಲ್ ಗಾಂಧಿ. ಸದ್ಯ ಅವರನ್ನ ಇಬ್ರು ಬರಮಾಡಿಕೊಂಡಿದ್ದು ಬಿಟ್ರೆ ಇನ್ಯಾವುದೇ ರೀತಿಯಾದಂತಹ ಮಾತುಕತೆಗಳಿಗೂ ಕೂಡ ಅಲ್ಲಿ ಸಮಯಾವಕಾಶ ಇರಲಿಲ್ಲ ಅನ್ನೋದನ್ನ ಗಮನಿಸಬೇಕು. 2 ನಿಮಿಷದ ಭೇಟಿ ಇದಾಗಿತ್ತು. ಪವರ್ ಶೇರಿಂಗ್ ವಿಷಯವಾಗಿ ದಿನಕ್ಕೊಂದು ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಸಂಕ್ರಾಂತಿ ನಂತರದಲ್ಲಿ ಏನಾದರೂ ಚೇಂಜಸ್ ಆಗಬಹುದಾ? ರಾಹುಲ್ ಗಾಂಧಿ ವಿಷಯವಾಗಿ ಸಮಯವನ್ನ ಮಾಡಿಕೊಂಡು ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರಾ? ಇತ್ಯಾದಿ ಕುತೂಹಲಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಇವತ್ತಿನ ಈ ಭೇಟಿ. ಬಟ್ ಇವತ್ತಿನ ಭೇಟಿಯಲ್ಲಿ ಅಂಥ ಯಾವ ಪ್ರಸ್ತಾಪವೂ ಆಗಿಲ್ಲ. ಕಾರಣ ಅದಕ್ಕಾಗಿ ಅವ್ರು ಬಂದಿರಲಿಲ್ಲ. ಆಮೇಲೆ ಅಷ್ಟೊಂದು ಸಮಯವೂ ಇರಲಿಲ್ಲ. ಹೋಗ್ಲೇ ದೆಹಲಿಗೆ ಬನ್ನಿ ಮಾತಾಡೋಣ, ಈ ದಿನಾಂಕದಂದು ಬನ್ನಿ ಅಂತಲಾದರೂ ಸಿಎಂ ಮತ್ತು ಡಿಸಿಎಂಗೆ ಕರೆ ಕೊಟ್ಟಿದ್ದಾರಾ ಅಂತ ಅಂದರೆ ಆ ವಿಷಯವಾಗಿಯೂ ಕೂಡ ಅವ್ರು ಯಾವ ಮಾತುಕತೆಯನ್ನು ನಡೆಸಿಲ್ಲ ಅನ್ನೋದು ಗೊತ್ತಾಗ್ತಿದೆ. ರಾಹುಲ್ ಗಾಂಧಿ ಕಮಿಂಗ್ ಆ್ಯಂಡ್ ಗೋಯಿಂಗ್ ಅಷ್ಟೇ. ರಾಹುಲ್ ಗಾಂಧಿ ಬಂದರು, ಕಾರ್ಯಕ್ರಮಕ್ಕೆ ತೆರಳಿದ್ರು. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಕುರಿತಾಗಿ ಮಾತನಾಡಿದ್ರು. ಸಂಜೆ ವಾಪಸ್ ಬರ್ತಾರೆ, ವಾಪಸ್ ಹೋಗ್ತಾರೆ. ಯಾವ ಸಭೆಯೂ ಇಲ್ಲ, ಯಾವ ಮಾತುಕತೆಯೂ ಇಲ್ಲ ಅಂತ ಇದನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟಪಡಿಸಿದ್ದಾರೆ. ಸಂಜೆಯೂ ಕೂಡ ಯಾವ ಮಾತುಕತೆಯೂ ಆಗಲ್ಲ. ಹೇಗೆ ಇವಾಗ ಬಂದು ಹೋದ್ರು ಅದೇ ರೀತಿಯಲ್ಲಿ ಸಂಜೆಯೂ ಕೂಡ ಇರುತ್ತೆ ಅನ್ನೋದರ ಬಗ್ಗೆ ಅವರು ಹೇಳೋ ಮೂಲಕ ಯಾವ ಚರ್ಚೆಗಳಿಗೂ ಕೂಡ ಅವಕಾಶ ಇಲ್ಲ ಅನ್ನೋದರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿದ್ರೆ ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದ್ದಾರೆ. ಸಾಯಂಕಾಲ ಇಲ್ಲೇ ಬಂದು ಮತ್ತೆ ಡೆಲ್ಲಿಗೆ ಹೋಯ್ತಾರೆ. ಇಲ್ಲಿಂದ ಹೌದೌದು, ಮತ್ತೆ ಸಿಯಾಪ್ ಮಾಡೋಕ್ಕೂ ಬರ್ತಾಯಿತ್ತು. ಏನು ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು. ಸ್ಪೆಕ್ಯುಲೇಷನ್ ಇಲ್ಲ. ಸ್ಪೆಕ್ಯುಲೇಷನ್ ಮಾಡ್ತಾ ಇರೋದ್ರೆ ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಇಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ರಾಹುಲ್ ಗಾಂಧಿ ಅವರ ಭೇಟಿ ಡಿಕೆ ಬಣ ದಿನಾಂಕಗಳನ್ನ ಕೊಡ್ತಾ ಇದ್ದಿದ್ದು ಸ್ಪೆಕ್ಯುಲೇಷನ್ ಅಲ್ವಾ, ಗೊಂದಲ ಅಲ್ವಾ? ಸಿದ್ದರಾಮಯ್ಯನವರ ಬಣ ಅವರೇ ಮುಂದುವರಿತಾರೆ, ಅವರೇ ಮುಂದುವರಿಬೇಕು, ಕಾರಣಗಳಿಲ್ಲ ಅವ್ರನ್ನ ಬದಲಾಯಿಸೋಕೆ ಅಂದಿದ್ದು ಸ್ಪೆಕ್ಯುಲೇಷನ್ ಅಲ್ವಾ? ಸದ್ಯಕ್ಕೆ ನಾನು ದೆಹಲಿಗೆ ಹೋಗಲ್ಲ ಅಂತ ಕೂಡ ಹೇಳಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯ ಭೇಟಿ ಆಹ್ವಾನದ ನಂತರದಲ್ಲಿ ನಾನು ದೆಹಲಿಗೆ ಹೋಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಮತ್ತು ಡಿಕೆಶಿ ಬದ್ಧರಾಗಿದ್ದೀರಿ. ನಮ್ಮಲ್ಲಿ ಯಾವ ರೀತಿಯ ಗೊಂದಲಗಳು ಇಲ್ಲ. ಅಧಿಕಾರ ಹಂಚಿಕೆ ವಿಚಾರ ಏನಿದೆ ಅದು ಊಹಾಪೋಹ ಅಂದಿದ್ದಾರೆ ಸಿಎಂ. ರಾಹುಲ್ ಬೀಳ್ಕೊಟ್ಟ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದಾಗಿತ್ತು. ಸದ್ಯಕ್ಕೆ ದೆಹಲಿಗೆ ಹೋಗಲ್ಲ, ಆ ರೀತಿಯ ಅನಿವಾರ್ಯತೆ ಇಲ್ಲ ಮತ್ತು ಈ ಚರ್ಚೆಗಳೇನಾಗ್ತಿದೆ ಇದೆಲ್ಲ ಸದ್ಯ ಊಹಾಪೋಹ ಅಂದಿದ್ದಾರೆ. ಭೇಟಿ ಮಾಡಿದ್ರೆ ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದ್ದಾರೆ. ಸಾಯಂಕಾಲ ಇಲ್ಲೇ ಬಂದು ಮತ್ತೆ ಡೆಲ್ಲಿಗೆ ಹೋಯ್ತಾರೆ. ಇಲ್ಲಿಂದ ಹೌದೌದು, ಮತ್ತೆ ಸಿಯಾಪ್ ಮಾಡೋಕ್ಕೂ ಬರ್ತಾಯಿತ್ತು. ಏನು ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು. ಸ್ಪೆಕ್ಯುಲೇಷನ್ ಇಲ್ಲ. ಸ್ಪೆಕ್ಯುಲೇಷನ್ ಮಾಡ್ತಾ ಇರೋದ್ರೆ ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಇಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು.
ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಕೆಲವರು 6ನೇ ತಾರೀಕು 9ನೇ ತಾರೀಕು ಡೇಟ್ ಕೊಟ್ಟಿದ್ರು. ಈ ಸಂಕ್ರಾಂತಿ ಬರ್ತಾ ಇದೆ, ಸೊ ಹಾಗಾಗಿ ಯಾರು ನೀವು ಡೇಟ್ ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಏನಾಗಂದ್ರೆ ಯಾವಾಗ ಹೇಳಿದ್ರಪ್ಪ ಕೊಟ್ಟ ಮಾತು ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಬಗ್ಗೆ ಮಾತೇ ಇರ್ತಾ ಇರಲಿಲ್ಲ, ಯಾಕಂದ್ರೆ ನೀವು ಫುಲ್ ಪ್ರೆಗ್ನೆಂಟ್ ಇದ್ರಿ. ಇದೇ ಟರ್ಮಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದು ಅದಕ್ಕೆ ನೀವೇ ಮಾಡ್ತಾ ಇರೋದು. ಎಮ್ಎಲ್ಎಗಳು ಕೂಡ ಅದಕ್ಕೆ ಎಮ್ಎಲ್ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಪದೇ ಯಾರು ಹೇಳೋರು? ಶಿವಕುಮಾರ್ ಆ ತರದ ಮಾತುಕತೆ ನೋಡಪ್ಪ, ಅವರು ಹೇಳಿಲ್ಲ, ನೀವೇ ಎಲ್ಲ ಕ್ರಿಯೇಟ್ ಮಾಡಿರೋದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಏರು ದನಿಯಲ್ಲಿ ಮಾತನಾಡಿದರೆ ಮರು ಪ್ರಶ್ನೆಯನ್ನ ಮಾಡಬಾರ್ದು ಅನ್ನುವಂತಹ ಒಂದು ನಿರ್ಧಾರ ಇದ್ದ ಕಾಣಿಸುತ್ತೆ ಸಿದ್ದರಾಮಯ್ಯನವರ ಒಂದು ನಡವಳಿಕೆಯಲ್ಲಿ. ಸೊ ಅದನ್ನೇ ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಇಷ್ಟೆಲ್ಲ ಹೇಳೋದ್ರ ಬದಲಾಗಿ ನಾನೇ 5 ವರ್ಷ ಪೂರ್ಣ ಮಾಡ್ತೀನಿ ಅಂತ ಒಂದು ಲೈನಲ್ಲಿ ಹೇಳಿದ್ರೆ ಮುಗಿದೋಗ್ತಿತ್ತಲ್ಲ. ದಿವ್ಯಾ, ಖಂಡಿತವಾಗಿಯೂ ಕೂಡ ಮೊದಲಿಂದಲೂ ಕೂಡ ಕಾಂಗ್ರೆಸ್ನೊಳಗಡೆ ಗೊಂದಲ ಇದೆ. ಇದಕ್ಕೆ ಕ್ಲಾರಿಟಿ ಕೂಡ ಸಿಗುವಂಥ ಪ್ರಯತ್ನವೂ ಕೂಡ ಮಾಡ್ತಾ ಇದ್ರು ಕೂಡ ಅದನ್ನು ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ತಾ ಇಲ್ಲ ಸ್ಪಷ್ಟವಾಗಿ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದು ಕಡೆ ಒಂದು ಪವರ್ ಶೇರ್ ವಿಚಾರವಾಗಿ ಅವರ ಪಕ್ಷದ ಶಾಸಕರುಗಳಿಗೆ ಮೇಲಿಂದ ಮೇಲೆ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಬಣದ ಶಾಸಕರು. ಒಬ್ಬ ಶಾಸಕ ಹೋಗ್ಬಿಟ್ಟು ಜನವರಿ 6ನೇ ತಾರೀಕು 9ನೇ ತಾರೀಕು ಅಂತ ಡೆಡ್ಲೈನ್ ಕೂಡ ಕೊಟ್ಬಿಟ್ರು. ಹಾಗಾಗಿ ಇದು ಮಾಧ್ಯಮಗಳ ಗೊಂದಲ ಅಲ್ಲ, ಇದನ್ನು ಅವರ ಶಾಸಕರು ಮಾಡಿರ್ತಕ್ಕಂಥ ಗೊಂದಲ. ಹಾಗಾಗಿ ಅವರೆಲ್ಲರೂ ಕೂಡ ಒಟ್ಟಾಗಿ ಬಂದ್ಬಿಟ್ಟು ಮಾಧ್ಯಮಗಳ ಮುಂದೆ ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ಬಿಟ್ರೆ ಯಾರೂ ಕೂಡ ಆ ಒಂದು ತಂಟೆಗೆ ಹೋಗೋದಿಲ್ಲ. ಹಾಗಾಗಿ ನಿರಂತರವಾಗಿ ರಾಜಕಾರಣಿಗಳು ಈ ರೀತಿಯ ಪ್ರಕ್ರಿಯೆಯಲ್ಲಿ ತೊಡಗ್ತಾರೆ. ಅದರಲ್ಲಿ ಸಿದ್ದರಾಮಯ್ಯರು ಕೂಡ ಹೊರತಾಗಿಲ್ಲ. ಸಿದ್ದರಾಮಯ್ಯನವರು ಕೂಡ ಅದೇ ರಿಪೀಟ್ ಮಾಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ದಾರೆ, ಸದ್ಯಕ್ಕೆ ನಾನು ದೆಹಲಿಗೆ ಹೋಗೋದಿಲ್ಲ ಅಂತ. ಹಾಗಾಗಿ ಪಬ್ಲಿಕ್ ಟಿವಿ ಕೂಡ ಇದನ್ನೇ ಪ್ರಸಾರ ಮಾಡಿತ್ತು. ಅಂದರೆ 27ರ ತನಕವೂ ಕೂಡ ಆ ಒಂದು ಸಮಯವನ್ನು ಸಿದ್ದರಾಮಯ್ಯನವರು ಫಿಕ್ಸ್ ಮಾಡಿಕೊಂಡಿಲ್ಲ. 27ರ ನಂತರ ದೆಹಲಿಗೆ ಹೋಗ್ಬೋದು ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ 27ರ ನಂತರವಷ್ಟೇ CM ಸಿದ್ದರಾಮಯ್ಯ ದೆಹಲಿಗೆ ಹೋಗೋ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ಮತ್ತು ಪ್ರೋಗ್ರಾಮ್ ಲೀಸ್ಟ್ ಕೂಡ ಇತ್ತು. ಜೊತೆಗೆ ರಾಹುಲ್ ಗಾಂಧಿ ಅವರು ಅಲಭ್ಯ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಪಬ್ಲಿಕ್ ಟಿವಿ ಹೇಳಿತ್ತು. ಇದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಾನು ಮತ್ತೆ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇಲ್ವಲ್ಲ, ಡಿ ಕೆ ಶಿವಕುಮಾರ್ ಏನು ಮಾತನಾಡ್ತಾ ಇದ್ದಾರಾ, ಯಾರೋ MLAಗಳು ಮಾತನಾಡಿದ್ರೆ ಅದಕ್ಕೆ ಕಿಮ್ಮತ್ತಿಲ್ಲ ಅಂತ ಬಹಿರಂಗವಾಗಿ CM ಸಿದ್ದರಾಮಯ್ಯ ಹೇಳೋದ್ರ ಮೂಲಕ ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ರು ಬದ್ಧರಾಗಿರ್ತೇವೆ ಅಂತ ಈಗಲೂ ಕೂಡ ನಾಯಕತ್ವ ವಿಚಾರವನ್ನ ಜೀವಂತವಾಗಿ ಸಿದ್ದರಾಮಯ್ಯನವರು ಕೂಡ ಇಟ್ಟಿದ್ದಾರೆ ಅಂತ ಸ್ಪಷ್ಟ. ಇನ್ನೊಂದು ಕಡೆ ಬಜೆಟ್ ಮಂಡನೆ ಮಾಡ್ತೇನೆ ಮಾರ್ಚ್ನಲ್ಲಿ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೂ ಮೊದಲು ಫೆಬ್ರವರಿ 13ನೇ ತಾರೀಕು ಸರ್ಕಾರಕ್ಕೆ 1000 ದಿನ ತುಂಬುತ್ತೆ, ಹಾವೇರಿಯಲ್ಲೂ ಕೂಡ ಸಮಾವೇಶ ಮಾಡ್ತಾರೆ. ಅದರ ನಂತರ ಏನು ಅನ್ನೋ ಪ್ರಶ್ನೆಗೆ CM ಮತ್ತೆ DCM ಮತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಉತ್ತರ ಕೊಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಬಹುಶಃ ಬಜೆಟ್ವರೆಗೂ ಕೂಡ ಈ ಚರ್ಚೆಗೆ ಅವಕಾಶ ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ದೆಹಲಿ ಹೋಗೋ ವಿಷಯವಾಗಿ ಕೂಡ ಸಿದ್ದರಾಮಯ್ಯನವರು ನಾನು ಹೋಗಲ್ಲ ಅಂತ ಹೇಳಿದ್ದಾರೆ. ಊಹಾಪೋಹ ಅಂಥದ್ದೆಲ್ಲ ಇರೋದು ಏನೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ.